ಮುಟ್ಕೊಳ್ಳುವುದಿಲ್ಲ. ಇದು ಮುಟ್ಟುವುದು ಹೆಣ್ಣೋರವಳು ಸಿಕ್ಕಿದ್ದಾಳೆ ಎನ್ನುವ ಕಾರಣದಿಂದಾಗಿ ಆಕೆಯ ಮೇಲೆ ಬಲಾತ್ಕಾರ ಮಾಡುವುದಕ್ಕೆ ಮುಂದಾಗ್ತಾ ಇದ್ದೇನೆ ಅಂತ ಹೇಳಿದ್ರೆ ನಿಲ್ಲಿಸಿ. ನೀನು ಮಾಡುವಂತ ಕಾರ್ಯ ಗಲಾಟೆ ಆಯ್ತಾ? ಗಲಾಟೆ ಮಾಡಿದ್ದಾರೆ. ಗಲಾಟೆ ಯಾರು ಮಾಡುವವರಿಲ್ಲ ಇಲ್ಲಿ, ಎಲ್ಲ ನಮ್ಮವರೇ. ಗಲಾಟೆ ಮಾಡ್ಲಿಕ್ಕೆ ಬಂದವ ನೀನು. ನೀನು ಗಲಾಟೆ ಮಾಡುವವರಲ್ಲದೆ ಇರಬಹುದು. ನೀನು ಮಾಡಿದ ಕಾರ್ಯಕ್ಕಾಗಿ ನಾನು ನಿನ್ನಲ್ಲಿ ಗಲಾಟೆ ಮಾಡ್ತೇನೆ. ಬಿಡ್ತೇನೆ. ಏನು ಗೊತ್ತಿಲ್ಲ ಎಂತದ್ದು ಗೊತ್ತಿಲ್ಲ ಬಂದ ಮಧ್ಯದಲ್ಲಿ ನಿಲ್ಸಿ ಎತ್ತ ನಿಲ್ಸುದ ಬಲಾತ್ಕಾರ ಮಾಡುವುದನ್ನು ನೀನೇ ಕಾಮ ಪಿಶಾಚಿ. ಬಾಯ್ ತೊಳ್ಕೊಳ್ಬಾ. ಕಾಮುಕ ಕಾಮ ಪಿಶಾಚಿ. ಈಗ ನನಗೆ ಕಾಮುಕ ಕಾಮ ಪಿಶಾಚಿ ಅಂತ ನೀನ್ ನಗಾಡುದು ಯಾಕೆ? ನಿನ್ನ ಮುಖ ನೋಡಿದ್ರೆ ನಗು ಬರ್ತದೆ. ನನ್ನ ಮುಖ ನೋಡಿದ್ರೆ ನಗು ಬರ್ತದ. ಹಾಗಾದ್ರೆ ಗಲಾಟೆ ಬೇಡ. ನಗು ಬರ್ತದಲ್ಲ, ಗಲಾಟೆ ಬೇಡ. ಮಾಡಿದ ಕಾರ್ಯ ತಪ್ಪಾಯ್ತೆನ್ನುವುದಾಗಿ ಹೆಣ್ಣಾದ ಅವಳ ಕಾಲ ನೀಡಿದು ಕ್ಷಮೆ ಯಾಚಿಸಿದೆ. ಕಾಲು ಹಿಡಿಬೇಕು. ಯಾರು? ನೀನೆ. ನಾವು ಯಾರು ಗೊತ್ತುಂಟ? ಯಾರು? ಗೊತ್ತುಂಟ? ನಾವನ್ನ ಕಾಲು ಹಿಡಿಯುವುದ? ಕಾಲು ಹಿಡಿಯುತ್ತಾರೆ ಶಕ್ತಿ ಮಕ್ಕಳು ಯಾವ ಕಾರಣಕ್ಕೂ ಕಾಲು ಹಿಡಿಲಿಕ್ಕಿಲ್ಲ. ಯಾರ ಮಕ್ಕಳು ತಪ್ಪು ಮಾಡಿ ತಪ್ಪೇ. ಶ್ರೇಷ್ಠ ಜಾತಿಯ ಮಕ್ಕಳು ಅಂತ ಹೇಳಿದವ. ನಾವು ತಪ್ಪು ಮಾಡ್ಲಿಲ್ಲ. ನಿನ್ ಕಿವಿಗೇನು ಕಾಪಾಡಿ ಕಾಪಾಡಿ ಅಂತ ಕೇಳಿದಾಗ ಹಾಗೆ ಕೇಳಿ ಅಡ್ಡ ಎಂತದ್ದು ಗೊತ್ತಿಲ್ಲ ಏನು ಗೊತ್ತಿಲ್ಲ ಇಷ್ಟೊತ್ತಿಗೆ ಬಂದ್ಕೊಂಡ ಇಲ್ಲಿ ಬಲಾತ್ಕಾರ ನಡೀತಾ ಇದೆ ಅಂತ ಹೇಳ್ದ. ಏನು ಅವಳು ಯಾರು? ನಾಳೆ ದಿನ ನಾನು ಮದುವೆ ಆಗುವವನಿದ್ದೇನೆ. ನನ್ನ ಪ್ರೇಯಸಿ ಇದ್ದಾರೆ. ಇವತ್ತಿನ ದಿನ ವಾಯು ವಿಹಾರಕ್ಕೆ ಎನ್ನುವಾಗಿ ಬಂದವರು ನಾನು ಹೇಳಿದೆ ಇಲ್ಲೇ ಇರುವ ಅಂತ ಹೇಳಿದೆ. ಬೇಡ ಇಲ್ಲಿ ಬೇಡ, ಮುಂದೆ ಹೋಗುವ ಗೋಪಾಡಿ ಹೋಗುವ ಅಂತ ಹೇಳಿದ್ರು. ನಿನ್ ಕಿವಿಗೆ ಅಂತ ಕೇಳ್ತಾರೆ ಕಾಪಾಡಿ ಅಂತ ಕೇಳಿ ಎಣ್ಣೆ ಹಾಕೊಂಡ ಹೋಗಿ ಕಿವಿಗೆ ಹಾಕೋ. ಅವಳು ನಿನ್ನ ಹೆಂಡತಿ ಆಗುವಳು, ಮದುವೆ ಆಗುವಳು. ಅವಳು ಯಾರು ಗೊತ್ತಾ? ನನ್ನ ಮಾವನ ಮಗ. ಮಾವನ ಮಗಳ. ಯಾರಿಗೆ ಕಲಿಸುವುದ ನೀನು? ಯಾರಿಗೆ ಕಲಿಸುವುದು? ದಾರಿ ಮೇಲೆ ಹೋಗುವ ನೀನು. ಹೇಗಾದ್ರೂ ಒಂದು ಈ ಪ್ರಕರಣದಲ್ಲಿ ನಾನು ಮಾತಿನಿಂದಲೇ ಜಯಿಸಿದೆ ಅಂತ ಆದ್ರೆ ಏನಾದ್ರೂ ಒಂದು ವ್ಯವಹಾರ ಕುದುರಿಸೋಣ ಎನ್ನುವ ಹಾಗೆ ಯೋಚನೆ ಇರಬಹುದು. ಮಾವನ ಮಗಳ ಅಂತೀಯ? ಹೌದು. ಸಾಕ್ಷಿ ಅವರೆಲ್ಲ ಕೇಳು. ಸುಳ್ಳ ಬೇಡ. ಅಲ್ಲಿ ಹೇಳಿದ್ರೆ ಚಿತ್ರ ಬಿಡಿಸುವಾಗ ಇವನೇ ಅದು ಸಾಮಾನ್ಯದವಳಲ್ಲ. ಒಂದರೊಳಗೆ ಎಷ್ಟು ಕಥೆ ಉಂಟು. ಕಥೆ ಅಲ್ಲ ಇದು. ಹೀಗೆ ಬಿಟ್ಟರೆ ಮುಂದುವರಿತದೆ. ದಾರಿ ಮೇಲೆ ಹೋಗುವ ನೀನು ಬಂದಾಗ ನೋಡ್ಕೊಂಡು ಹೋಯ್ತಾ ಇರ್ಬೇಕು. ಅದನ್ನು ಬಿಟ್ಟುಕೊಂಡು ಹಾಗೆ ಹೀಗೆ ಅಂತ ಹೇಳಿದ್ರೆ ನೋಡಿ ಬಿಡಿಸ್ಕೊಂಡಿದ್ದೇನೆ. ಮೈಮೂಡ ಇದೆಲ್ಲ ಹೊಡೆದ ಪೆಟ್ಟೆ ಅಲ್ಲ ಇದು ದೂಡ್ದಾಗೆ. ಇವತ್ತಿನ ದಿನ ಸೋಲಾಗಿರ್ಬೋದು. ಬರುವಾಗ ತುಪ್ಪ ಹಾಕೊಂಡು ಊಟ ಮಾಡ್ಕೊಂಡು ಬಂದೆ. ಕತ್ತಿ ಸ್ವಲ್ಪ ಜಾರಿತಿ ಎಣ್ಣೆ ಪಸೆಗೆ. ಸುಳ್ಳು ಹೇಳ್ಬೇಡ. ಪಸೆಗೆ ಸುಳ್ಳು ಹೇಳ್ಬೇಡ. ಯಾಕೆ? ತುಪ್ಪದನ್ನ ಊಟ ಮಾಡಿ ಬಂದಿದ್ದ ರಾಗಿ ಹಬ್ಬಲಿ ಅಲ್ವ? ಅದೆಲ್ಲ ನಿಮ್ಮಂತ ನಿಂತ್ಕೊಳ್ಳಲ್ಲಿ. ಇನ್ನು ಮುಂದೆ ನೀನು ಯಾವ ಹೆಣ್ಣು ಮಕ್ಕಳ ವಿಚಾರಕ್ಕೆ ಹೋಗಬಾರದು. ಆಯ್ತಲ್ಲ, ಏನು ನಾನು ಇವತ್ತು ಕೈ ಹಾಕ್ಲಿಕ್ಕೆ ಹೋದೆ, ನೀನು ಮಧ್ಯದಲ್ಲಿ ಬಂದೆ. ಇರ್ಲಿ ಮಗನ, ನೀನು ಎಲ್ಲಿ ಸಿಕ್ತಿ ಅಂತ ಕಾಯ್ತೇನೆ, ನೋಡ್ಕೊಂಡು. ನಿನಗೆ ಹೀಗಲ್ಲ, ಬೇರೆ ರೀತಿಯ ವ್ಯವಸ್ಥೆ ಮಾಡ್ತೇನೆ. ಏನ್ ದೊಡ್ಡ ಸಂಖ್ಯೆ ಅಲ್ಲ ಈ ವಿಚಾರ. ಯಾರು ಮಾಡ್ದಿದ್ದೇನೆ, ನಾನು ಮಾಡ್ಲಿಲ್ಲ. ಬರ್ತೇನೆ. ನಿನ್ನ ಹರಕೆ ಮೇಲೆ ಮುಗಿಲಿಲ್ಲ ಇನ್ನು. ಇನ್ನನ್ನು ಹೀಗೆ ಬಿಟ್ಟಿದ್ದೆ ಹೋದಂತ ಆದ್ರೆ ಆಯ್ತಲ್ಲ. ಆಯ್ತು, ಸಮಾಧಾನ ಆಯ್ತಲ್ಲ. ಬಿಡಬಹುದಿತ್ತು. ದೊಡ್ಡ ಕತ್ತೆ ಅಂತ ಇಲ್ಲ ಬಿಡ. ಬಿಡಬಹುದಿತ್ತು, ಆದ್ರೆ ಬಿಡುವುದಿಲ್ಲ. ಯಾಕೆ? ಹೇಳಲಿ ಹೊಡಿಲಿಕ್ಕೂ ಆಗುದಿಲ್ಲ. ಮತ್ತೆ ಮುಂದೆ ಇಂಥ ತಪ್ಪನ್ನು ಮಾಡ್ತೀಯ. ಇನ್ನು ಮುಂದೆ ನೀನು ತಪ್ಪೇ ಮಾಡಬಾರದು. ಹೆಣ್ಣು ಮಕ್ಕಳ ವಿಚಾರಕ್ಕೆ ಹೋಗಲೇಬಾರದು. ಹೆಣ್ಣು ಮಕ್ಕಳ ಸುಖ ನಿನಗೆ ಅನುಭವಿಸಬಾರದು ಅಂತ ಆದ್ರೆ ನಿನಗೆ ಸರಿಯಾದ ಶಾಸ್ತಿ ಮಾಡ್ತೇನೆ. ಭಾಮಿನಿ, ಇವನು ಇನ್ನು ಮುಂದೆ ಎಲ್ಲ ಹೆಣ್ಣು ಮಕ್ಕಳನ್ನು ಅಕ್ಕ ತಂಗಿಯ ರೀತಿ ನೋಡಬೇಕಂತಾದ್ರೆ ಇವನ ಕಪಾಳ ಮೋಕ್ಷ ಮಾಡು.
ಮಾಡ್ತೀಯಲ್ಲ. ಇನ್ನೊಂದು ಸರಿ ಯಾಕೆ ನನ್ನ ಮೇಲೆ ಕೈ ಹಾಕುವುದಕ್ಕೆ ಬಂದೆ ಅಂತ ಕ್ಷಣ ಕ್ಷಣ ಎಣಿಸಿ ಕೊರಗಿ ಸಾಯ್ಬೇಕು. ಕೊರಗಿ ಸಾಯುವುದಲ್ಲ, ಹೆಣ್ಣು ಮಕ್ಕಳು ಸ್ವರ ಕೈಯನ್ನು ತಲೆ ಹಾಕಿ ಮಲಗಬಾರ್ದು ಅಂತ ನೀನು ಹೇಳಿದಲ್ವ ಅಂತ. ಮುಖ ಸೋಮನ ಹಾಗೆ, ಸೋಮನ ಮುಖ ನಿನ್ನ ಮುಖ. ಕೆನ್ನೆಗೆ ಹೊಡೆದೆಯ ಒಬ್ಬ ಪುರುಷನ ಮುಂಭಾಗದಲ್ಲಿ ಇನ್ನೊಬ್ಬ ಪುರುಷನಿಗೆ ಕೆನ್ನೆಗೆ ಹೆಣ್ಣು ಹೊಡಿತಾಳಂತಾದ್ರೆ ಇದರಿಂದ ಅಪಮಾನ ಬೇರೆ ಏನಿಲ್ಲ. ಹೊಡೆದಂತ ನೀನೇನು ಕ್ಷಣಕ್ಕೂ ಹೊರಗಬೇಕಾ? ಇವತ್ತೇ ಹೇಳ್ತಾ ಇದ್ದೇನೆ, ಏನ್ ಹೇಳಿದ? ರಕ್ತಾಕ್ಷರದಲ್ಲಿ ಬರೆದಿರಿಸಿಕೋ. ಏನಂತ? ಇಂದಿನಿಂದಲೇ ಮೊದಲುಗೊಂಡು ನಿನ್ನ ಮೇಲೆ ಒಂದು ಕಣ್ಣಿಟ್ಟಿದ್ದೇನೆ. ನಿನ್ನ ಬದುಕಿನ ಭವಿತವ್ಯದಲ್ಲಿ ಬಿರುಗಾಳಿಯಾಗಿ ಬರ್ತಾನೆ. ಯಾಕಪ್ಪ ನಾಗತೇಜನ ಕೆನ್ನೆಗೆ ಹೊಡೆದೆ ಎಂದು ಹಾಗೆ ಹೇಳಿಸಿಕೊಳ್ಳಲಿಲ್ಲ. ಸಿದ್ದಾಪುರದ ದೊರೆ ನಾಗತೇಜನ ಅದಲ್ಲ. ಏನು ಹೊಡಿತೀಯ? ನಾನು ಕೊಡುವಂತ ಒಂದೇ ಒಂದು ಪೆಟ್ಟು ನಿನ್ನ ಬದುಕಿನಲ್ಲಿ ಕ್ಷಣಕ್ಕೂ ನರಳಾಟ ಪಡಬೇಕು. ನೋಡಿದ್ದೇನೆ. ಆಯ್ತೇನೆ. ಕಾಲಚಕ್ರ ತಿರುಗುತ್ತದೆ. ನೆನಪಿಟ್ಕೋ. ಎಲ್ಲ ಗೊತ್ತುಂಟು. ಹೊಡಿತೀಯಲ್ಲ ಬಂದ್ಕೊಂಡು ಹೊಡಿತೀಯ. ಸೋತವ ಗೆದ್ದ ನೆನಪಿಟ್ಕೋ. ಗೆದ್ದವ ಒಂದಲ್ಲ ಒಂದು ದಿನ ನಿನ್ನ ಹಾಕಿದವ ನನ್ನ ಮುಖ್ಯ ಮುಕ್ತ. ಜೀವಮಾನದಲ್ಲಿ ಗೆಲ್ಲುವುದಿಲ್ಲ. ನಾನು ಜೀವಮಾನದಲ್ಲಿ ಗೆಲ್ದಿದ್ದು ಹೋಗ್ಲಿ, ನಿನ್ನಂತವನಂತರ ನಾನು ಇವತ್ತು ಪೆಟ್ಟು ತಿಂದಿರಬಹುದು. ಆದ್ರೆ ನಿನ್ನ ಬದುಕಿನ ಭವಿತವ್ಯದಲ್ಲಿ ನನ್ನದ್ದಾದಂತಹ ಆಗಮನದಿಂದ ಹೇಳ್ತಾ ಇದ್ದೇನೆ ಕೇಳು. ಜೀವನದಲ್ಲಿ ನನಗೆ ಸಿಗಬೇಕಾದಂತಹ ಹೆಣ್ಣಿನ ಸುಖವನ್ನು ತಪ್ಪಿಸಿದೆಯಾ? ಹಾಗಾಗಿ ನಿನ್ನ ಜೀವನದಲ್ಲಿ ಮದುವೆ ಆಗ್ಲಿಕ್ಕಿಲ್ಲ. ಮದುವೆ ಆದ್ರೂ ಹೆಣ್ಣಿನ ಸುಖ ಪ್ರಥಮ ರಾತ್ರಿ ನಿನ್ನ ಜೀವನದಲ್ಲಿ ಆಗ್ಲಿಕ್ಕಿಲ್ಲ. ನೀನು ಮದುವೆ ಆದ್ರೂ ಅದೇ ದಿನ ಸಾಯ್ಬೇಕು. ಇನ್ನು ಮುಂದಲ್ವಾ? ಮುಂದಲ್ಲ ಶಾಪ. ತಪ್ಪಿಲ್ಲ ನಮನಿ ಬಾತೆ, ನಂದೇನು ತಪ್ಪಿಲ್ಲ ನಮನಿ ಬಾತೆ. ತಮ್ಮಯ್ಯ ಹೊಡಿಬೇಡ ಜನಪ ಕೈ ಮುಗಿದ, ತಮ್ಮಯ್ಯ ಹೊಡಿಬೇಡ ಜನಪ ಕೈ ಮುಗಿದ. ನಂದೇನು ತಪ್ಪಿಲ್ಲ ನಮನಿ ಬಾತೆ, ತಮ್ಮಯ್ಯ ಹೊಡಿಬೇಡ. ಎಲ್ಲ ಇವನೇ ಕಾರಣ. ಕೆಲವು ಒಳ್ಳೆಯವರು ಇರ್ತಾರೆ. ಒಳ್ಳೆಯವರೇ. ಮೈ ಮುಟ್ಟಿ ಮಾಡಿಬಿಡ. ಹೆಣ್ಣು ಮಕ್ಕಳು ಮೈ ಮುಟ್ಟಿ ಮಾತಾಡ. ನೀನ್ ಗಂಡೆ ಹೌದಂತ ಹಾಗಾಗಿ ಇನ್ನು ಮುಂದೆ ನೀನು ಅವನನ್ನು ಹಾಳು ಮಾಡಿದ್ದೆ. ನೀನು ಇನ್ನು ಮುಂದೆ ಪ್ರತಿಯೊಂದು ಹೆಣ್ಣು ಮಕ್ಕಳ ಮೇಲೆ ಗೌರವನ್ನಿಟ್ಟು ನೋಡಬೇಕೇನು? ಇದು ನೀ ಎಂತ ಮಾಡ್ತೇನೆ ಅವ್ರ ನಾನು ನೋಡ್ಕೊಳ್ತೇನೆ. ಭಾಮಿನಿ, ಹಲವು ದಿನಗಳಿಂದ ನನ್ನ ಮನದಲ್ಲಿರುವ ಒಂದು ಆಸೆ, ನಿನ್ನನ್ನೇ ಮದುವೆ ಆಗಬೇಕೆನ್ನುವ ಆಸೆಯಲ್ಲಿದ್ದವ. ಹಾಗಾಗಿ ನನ್ನನ್ನು ಮದುವೆ ಆಗುವುದಕ್ಕೆ ನಿನ್ನ ಅಭಿಪ್ರಾಯ ತಿಳಿಸ್ತೀಯ? ಆದಿತ್ಯ, ಜೀವನದಲ್ಲಿ ಒಂದು ಗಂಟೆಗೆ ಒಂದು ಹೆಣ್ಣಿನದಾಗಿ ಹುಟ್ಟುವಾಗಲೇ ನಿರ್ಧಾರವಾಗಿರ್ತದಂತೆ. ನನ್ನ ಜೀವನದಲ್ಲಿ ನೀನು ನನ್ನನ್ನು ಮದುವೆ ಆಗಬೇಕು ಅಂತ ಆದ್ರೆ ವಿಧಿಯ ಲಿಖಿತ ನನ್ನ ಹಣೆಯಲ್ಲಿ ಬರೆದಿದ್ದೆ ಹೋದಂತಾದ್ರೆ ಅದನ್ನ ಮೀರಿಸುವುದಕ್ಕಾಗುವುದಿಲ್ಲ. ಇದಕ್ಕೆಲ್ಲವೂ ಕಾಲವೇ ಉತ್ತರ. ಕಾಯ್ತಾ ಇರು. ಕಾಲದ ನಿರೀಕ್ಷೆ